MG ಕನ್ನಡ ವ್ಯಾಕರಣ ತರಗತಿಗೆ ಸ್ವಾಗತ. ನಾವು ಈ ಕ್ಲಾಸಲ್ಲಿ ಸಜಾತಿ ಒತ್ತಕ್ಷರಗಳು ಮತ್ತು ವಿಜಾತಿಯ ಒತ್ತಕ್ಷರಗಳು ಅಂದರೆ ಏನು ನೋಡೋಣ. ಸಂಯುಕ್ತಾಕ್ಷರಗಳಲ್ಲಿ 2 ವಿಧ. ಸಂಯುಕ್ತಾಕ್ಷರಗಳಲ್ಲಿ ಎಷ್ಟು ವಿಧ? ಸಂಯುಕ್ತಾಕ್ಷರಗಳಲ್ಲಿ 2 ವಿಧ. ಯಾವುದು ಅಂದರೆ ಸಜಾತಿ ಸಂಯುಕ್ತಾಕ್ಷರ ಮತ್ತು ಇನ್ನೊಂದು ವಿಜಾತಿ ಸಂಯುಕ್ತಾಕ್ಷರ. ಸಜಾತಿ ಸಂಯುಕ್ತಾಕ್ಷರ ಎಂದರೇನು? ಸಜಾತಿ ಸಂಯುಕ್ತಾಕ್ಷರ ಅಂದರೆ ಏನು? ಒಂದೇ ಜಾತಿಯ ವ್ಯಂಜನಗಳು. ವ್ಯಂಜನಗಳು ಅಂದರೆ ಕ ಇಂದ ಲಾವರೆಗೆ, ಕ ಇಂದ ಲಾ ಇರುತ್ತೆ, ಏನಿರುತ್ತೆ ಅದು ನಾವು ವ್ಯಂಜನಗಳು ಅಂತ ಕರಿತೀವಿ. ಒಂದೇ ಜಾತಿಯ ವ್ಯಂಜನಗಳು ಸೇರಿ ಆಗುವ ಅಕ್ಷರವು ಸಜಾತಿಯ ಸಂಯುಕ್ತಾಕ್ಷರವೆನಿಸುವುದು. ಅಂದರೆ ಒಂದೇ ಜಾತಿ ಅಂದರೆ ಕ ವ್ಯಂಜನ ಅಂದರೆ ಅದಕ್ಕೆ ಕೆಳಗೆ ಕೊಡುವ ಒತ್ತಕ್ಷರ ಏನಾಗಿರುತ್ತೆ? ಸೇಮ್ ಆಗಿರುತ್ತೆ. ಹಾಗೆ ಘಗೆ ಈ ಥರ. ಎಕ್ಸಾಂಪಲ್ ಅಕ್ಕ, ಅಜ್ಜ, ಅಣ್ಣ ಅದೇನಿರುತ್ತೆ ಸೇಮ್ ಒತ್ತಕ್ಷರ ನಾವು ನೋಡೋಣ. ಸಜಾತಿ ಸಂಯುಕ್ತಾಕ್ಷರಗಳಿಗೆ ಕೆಲವು ಉದಾಹರಣೆಗಳನ್ನು ನಾವು ನೋಡೋಣ. ಮೊದಲನೇದಾಗಿ ಸಜಾತಿ ಸಂಯುಕ್ತಾಕ್ಷರ ಅಂದರೆ ಸೇಮ್ ಒತ್ತಕ್ಷರ ಬಂದಿರಬೇಕು. ವ್ಯಂಜನಕ್ಕೆ ಒತ್ತಕ್ಷರ ಬಂದಿರಬೇಕು. ಅದನ್ನು ನಾವು ಸಜಾತಿ ಒತ್ತಕ್ಷರ ಅಂತ ಕರಿತೀವಿ. ಉದಾಹರಣೆ ಗಡ್ಡ, ಗೆ ಡಾವತ್ತಿದೆ. ಇತ್ತ, ಗೆ ತಾವತ್ತಿದೆ. ಅಯ್ಯ, ಹಕ್ಕಿ, ಕದ್ದ, ಕಣ್ಣು, ಹಲ್ಲು, ಹಣ್ಣು, ಎಕ್ಕ, ಅಪ್ಪ, ಅವ್ವ, ಅಣ್ಣ, ಚಿಕ್ಕ, ಗೆ ಕಾವತ್ತಕ್ಷರ. ಕನ್ನಡ, ಸುಟ್ಟು, ಉತ್ತರ, ಇಟ್ಟಿಗೆ, ಅಕ್ಕರೆ, ಅಮ್ಮ, ಉದ್ದ, ಹಬ್ಬ, ಬೆಟ್ಟ, ಹುಲ್ಲು, ಸಜ್ಜೆ, ಮಡ್ಡಿ, ಹತ್ತಿ, ಗೆ ತಾವತ್ತಕ್ಷರ ಇದೆ. ಬೆಲ್ಲ, ಸಣ್ಣ, ದಪ್ಪ, ಮಗ್ಗ, ಅಟ್ಟ, ಲೆಕ್ಕ, ಜುಟ್ಟು, ನನ್ನ, ನಿನ್ನ, ತಪ್ಪ. ಇವುಗಳು ಸಜಾತಿಯ ಸಂಯುಕ್ತಾಕ್ಷರಗಳು. ಇದನ್ನ ನೋಡ್ಬೇಕಾದ್ರೆ ಮಾಡ್ಕೊಳ್ಳಿ. ನಿಮಗೆ ನಿಮ್ಮ ಟೀಚರ್ ಪಾಠ ಮಾಡಬೇಕು, ಇದು ನಿಮಗೆ ಬೇಕಾಗ್ಬೋದು. ಪದಗಳನ್ನ ಹೇಳ್ತಾರೆ, ನೋಟ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.